ಒಂದೇ ತರ ಜ್ಯೂಸ್ ಕುಡಿದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಮಸ್ಕ್ ಮೆಲನ್ ಶರ್ಬತ್ತಿನ ಟ್ರೈ ಮಾಡಿ. ಸಖತ್ ಅಂದ್ರೆ ಸಖತ್ ಎಮ್ಮಿ ಆಗಿರುತ್ತೆ, ಮತ್ತೆ ಹೆಲ್ತ್ಗೂ ಸಹ ಬಹಳ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸಹ ಬಾಯಿ ಚಪ್ಪರಿಸ್ಕೊಂಡು ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಸ್ಟೋರ್ ಮಾಡ್ಕೊಂಡು ಸಹ ಕುಡಿಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಈ ಶರ್ಬತ್ನ. ಮೊದ್ಲೇ ಹೇಳಿದಾಗೆ ಸಮ್ಮರ್ಗಂತೂ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬಹುದು. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು 3/4 ಕಪ್ ಅಷ್ಟು ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ಓವರ್ನೈಟ್ ನೆನೆ ಹಾಕಿದ್ದೆ. ಈಗ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಲ್ಲಿವರೆಗೂ ನೀವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಹೊತ್ತು ಬೇಯಿಸಕ್ ಹೋಗ್ಬೇಡಿ. ಈಗ ಸ್ಟವ್ ಅನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ. ನಂತರ ಈಗ ಜೆಲ್ಲಿಯನ್ನ ಮಾಡ್ಕೊಂತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಜೆಲ್ಲಿ ಮಿಕ್ಸ್ ನಿಮ್ಗೆ ರೆಡಿ ಸಿಗುತ್ತೆ. ಅದರ ಪೌಡರ್ ಅನ್ನ ಇದರಲ್ಲಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ರಸ್ಬೆರಿಯನ್ನ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಯಾವ ಫ್ಲೇವರ್ ಅನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಬಾಯ್ಲ್ ಆಗೋಕೆ ಬಿಡೋಣ, ಇಲ್ಲ ನೀವು ಬಿಸಿನೀರಲ್ಲಾದ್ರೂ ಸಹ ಹಾಕೋಬಹುದು. ಈಗ ಸ್ಟವ್ ಅನ್ನ ಆಫ್ ಮಾಡೋಣ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಿನ ಬೌಲ್ಗೆ ನೀವು ಇದನ್ನ ಹಾಕೋಬೇಕಾಗುತ್ತೆ. ಈಗ ಇದನ್ನ ಸೆಟ್ ಆಗೋಕೆ ಬಿಡೋಣ. ಇದು ಫುಲ್ ಜೆಲ್ಲಿ ಫಾರ್ಮ್ ಆಗುತ್ತೆ, ಒಂದು ಅರ್ಧ ಗಂಟೆ ಬಿಟ್ರೆ. ಈಗ ಅಷ್ಟರಲ್ಲಿ ನಾನು ಮಸ್ಕ್ ಮೆಲನ್ ಅನ್ನ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಒಳಗಿನ ತೀರ್ಣನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ. ನಾನಿಲ್ಲಿ 2 ಮಸ್ಕ್ ಮೆಲನ್ ಅನ್ನ ತಗೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಈ ರೀತಿಯಾಗಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂತಾ ಇದ್ದೀನಿ ಮಸ್ಕ್ ಮೆಲನ್ ಅನ್ನ. ಇದರಲ್ಲಿ ಒಂದು ಅರ್ಧ ಭಾಗನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೊಂದು ಅರ್ಧ ಭಾಗನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ನೀವು ಚಿಕ್ಕದಾಗಿ ಬೇಕಂದ್ರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು. ಈಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ನಾನು ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ನೀರನ್ನ ಮಿಕ್ಸ್ ಮಾಡಿದ್ರೆ ಹಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಜೆಲ್ಲಿನೂ ಸಹ ರೆಡಿ ಆಗಿದೆ. ಈಗ ಇದನ್ನ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ದೊಡ್ಡದಾಗಿ ಕಟ್ ಮಾಡಕ್ ಹೋಗ್ಬೇಡಿ, ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದೆಲ್ಲ ರೆಡಿ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಹಾಲನ್ನ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಬೇರೆ ಹಾಲನ್ನು ಸಹ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಬ್ಲೂ ಪ್ಯಾಕೆಟ್ ಅನ್ನ ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ. ಈಗ ಸಕ್ಕರೆ ಮತ್ತು ಹಾಲನ್ನ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳಿದೆ, ಅವುಗಳನ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಂತರ 1-2 ಇಂಚಷ್ಟು ಸಾಫ್ರಾನ್ ಅನ್ನು ಹಾಕೊಂಡು ಈಗ ನೋಡ್ತಾ ಇರ್ಬೋದು ಹಾಲು, ಸಕ್ಕರೆ ಮತ್ತು ಸಾಫ್ರಾನ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಇದನ್ನ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡೋಣ. ಮಧ್ಯೆ ಮಧ್ಯೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದ್ರೆ ಕೆಳಗಡೆ ಎಲ್ಲ ಫುಲ್ ಹಾಲು ಗಟ್ಟಿ ಆಗೋಗ್ಬಿಡುತ್ತೆ. ನಂತರ ಈಗಾಗಲೇ ನಾವು ಬೇಯಿಸಿಟ್ಕೊಂಡಿರುವಂತಹ ಸಾಬುದಾನ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕ್ಬೇಕಾಗುತ್ತೆ. ಈಗ ಸಾಬುದಾನನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ಹೊತ್ತು ಬಾಯ್ಲ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮೊದಲೇ ನಾವು ಬೇಯಿಸ್ಕೊಂಡಿರ್ತೀವಲ್ವಾ ಸಾಬುದಾನನ, ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ನಿಮ್ಗೆ ಸಾಬುದಾನ ಎಲ್ಲ ಫುಲ್ ಕರ್ಗೋಗ್ಬಿಡುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸೇಮಿಯನ್ನ ಹಾಕೊಂತಾ ಇದ್ದೀನಿ. ನಾನು ಇಲ್ಲಿ MTR ಶಾವಿಗೆನ ಯೂಸ್ ಮಾಡಿದ್ದೀನಿ, ಫ್ರೈ ಮಾಡ್ಕೊಂಡಿರುವಂತಹ MTR ಶಾವಿಗೆನ ಯೂಸ್ ಮಾಡಿದ್ದೀನಿ. ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಶಾವಿಗೆನು ಸಹ ನೀಟಾಗಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾನು ಜೆಲ್ಲಿಗಳನ್ನ ಹಾಕ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾದ ನಂತರವಷ್ಟೇ ನೀವು ಜೆಲ್ಲಿಯನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ
ಈಗಲೇ ರುಬ್ಬಿಟ್ಕೊಂಡಿರುವಂತಹ ಮಸ್ಕ್ ಮೆಲನ್ ಜ್ಯೂಸ್ ಏನಿದೆಯಲ್ಲ ಅದನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಮಸ್ಕ್ ಮೆಲನ್ ಪೀಸಸ್ ಅನ್ನ ಹಾಕೋಬೇಕಾಗುತ್ತೆ. ಈಗ ಇದನ್ನೆಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇದರಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಈಗ ಇದನ್ನ ಫ್ರೀಜರ್ ಅಲ್ಲಿ ಇಟ್ಟು ಸರ್ವ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಹಾಗೇನೂ ಸಹ ಸರ್ವ್ ಮಾಡ್ಬೋದು, ಇಲ್ಲ ಫ್ರಿಜ್ ಅಲ್ಲಿ ಇಟ್ಟು ಸಹ ಸರ್ವ್ ಮಾಡ್ಬೋದು. ಹಾಗೆ ಬೌಲ್ಗೂ ಸಹ ಹಾಕಿ ಸರ್ವ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನೀಗ ಒಂದು ಬೌಲಲ್ಲಿ ಹಾಗೂ ಒಂದು ಗ್ಲಾಸ್ ನಲ್ಲಿ ಸರ್ವ್ ಮಾಡಿದ್ದೀನಿ. ನಿಮ್ಮೊಂದಿಗೆ ಟೇಸ್ಟ್ ಸಹ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತೆ ಹೆಲ್ತ್ಗೂ ಸಹ ಬಹಳ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗ್ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.